ರಾಜಧಾನಿ ಬೆಂಗಳೂರಿನಲ್ಲಿ ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದೆ. ಅದರಲ್ಲೂ ಮಹದೇವಪುರ ವಲಯದ ವರ್ತೂರಿನಲ್ಲಿ ಜಲಕ್ಷಾಮ ಶುರುವಾಗಿದೆ. ನೀವೀಗ ನೋಡ್ತಾ ಇದ್ರೆ ಆಲ್ರೆಡಿ ಬೆಂಗಳೂರಿನ ಏರಿಯಾ ಇದು. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೇ ನೀರಿಲ್ಲ ಅಂತ ಈಗ ಬಕೆಟ್ಟು ಬಿಂದಿಗೆ ಹಿಡಿದು ಈಗ ಹೋಗಬೇಕಾದಂಥ ಪರಿಸ್ಥಿತಿ. ಹಣ ಕೊಟ್ಟರೂ ಕೂಡ ಸಮಯಕ್ಕೆ ಸರಿಯಾಗಿ ಟ್ಯಾಂಕರ್ಗಳು ಸಿಗ್ತಿಲ್ಲ. ಸೊ ಜನರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಮಾಲೀಕರು. ನೀರು ಸರಬರಾಜು ಮಾಡಿದಂಥ ಪಾಲಿಕೆ ವಿರುದ್ಧ ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ತಿಂಗಳಿಂದ ನೀರೇ ಬರ್ತಾ ಇಲ್ಲ. ನಮಗೆ ಕೇಳಿದ್ರು ಅವರು ಏನೋ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಂದು ನೋಡ್ರಿ, ಈ ಬೀದಿಲಿ ಪರಿಸ್ಥಿತಿ ನೋಡ್ರಿ, ಟ್ಯಾಂಕರ್ ಒಡಿಸ್ಕೊಳಕ್ಕೂ ಅವರು ಕೂಡ ಬರ್ತಾ ಇಲ್ಲ. ದುಡ್ಡು ಕೊಡ್ತೀವಿ ಅಂದ್ರೂ ಬರ್ತಾ ಇಲ್ಲ ಅವರು. ನಾವೇನು ಮಾಡೋದು? ಮಕ್ಕಳಿಗೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಸ್ನಾನ ಮಾಡೋಕ್ಕೂ ನೀರಿಲ್ಲ. ಹೇಳಿದ್ರು ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಆಯಿತು ನಾವು ಮಾಡ್ತೀವಿ ಅಂತ ಹೋಗ್ತಾರೆ. ಸರ್, ಈಗ ಒಂದು ಟ್ಯಾಂಕರು ಮೊದಲು 500 ಇದ್ದೀಗ 800 ಆಗಿದೆ. 800 ಕೊಟ್ಟರು ಬರ್ತಾ ಇಲ್ಲ. ಇವತ್ತು ಫೋನ್ ಮಾಡಿದ್ರೆ ಅವ್ರು 3 ದಿವಸ ಆಗುತ್ತೆ. 3 ದಿವಸದವರೆಗೂ ನಾವು ನೀರು ಇರದೇ ಇರೋಕ್ಕಾಗುತ್ತಾ ಸರ್? ನೀರು ತುಂಬ ಪ್ರಾಬ್ಲಮ್ ಇದೆ. ದಯವಿಟ್ಟು BBMP ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಈ ನೀರಿನ ಸಮಸ್ಯೆ ಪರಿಸ್ಥಿತಿ ಈಗಲೇ ಈಗ ಫೆಬ್ರವರಿಗೆ ಈಗಿದೆ. ಮೇ ಏಪ್ರಿಲ್ ಆವಾಗ ಇನ್ನೂ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ದಯವಿಟ್ಟು ಏನಾದರೂ ನೀರು ಕೊಡಿ ನಮಗೆ. ಯಾರು ಟ್ಯಾಂಕರಲ್ಲಿ ಯಾರು ನೀರು ಪೂರೈಸ್ತಾ ಕೆಲಸ ಮಾಡ್ತಾ ಇಲ್ಲ. ನಾವೇ ಟ್ಯಾಂಕರ್ ಓಡಿಸ್ಕೊಳ್ತಾ ಇದ್ದೀವಿ. ಟ್ಯಾಂಕರ್ ಓಡಿಸ್ಕೊಂಡು ಮುಂದೆ 2 ದಿವಸ ಮುಂಚೆ ಹೇಳಬೇಕು. ಅವರು ಕೂಡ ಹೇಳ್ತಾರೆ ಎಲ್ಲೂ ನೀರು ಸಿಗ್ತಾ ಇಲ್ಲ ಮೇಡಮ್, ನೀವು ಮುಂಚೆನೇ ಹೇಳಬೇಕು. ದುಡ್ಡು ಜಾಸ್ತಿ ಅವರೆಲ್ಲ ಜಾಸ್ತಿ ಮಾಡಿದ್ದಾರೆ. ಯಾವ ಅಧಿಕಾರಿಗಳು ಬಂದು ಇಲ್ಲಿ ಯಾವ ರೀತಿಯೂ ಕ್ರಮನ ತಗೊಂಡಿಲ್ಲ. ನಮಗೆ ಇವತ್ತು ತುಂಬ ನೀರಿನ ತೊಂದರೆ ಮಾತ್ರ ತುಂಬ ಆಗಿದೆ ಸರ್. ಇವತ್ತು ಜನ ನೀರು ಟ್ಯಾಂಕರ್ಗಳು ಆ ಅಪಾರ್ಟ್ಮೆಂಟ್ಗಳು ಕೊಡ್ತಾರೆ, ಅಸೋಸಿಯೇಷನ್ ಅವ್ರು ದುಡ್ಡು ಕೊಡ್ತಾರೆ, ಅಲ್ಲಿಗೆ ನೀರು ಕೊಡ್ತಾರೆ. ಆದರೆ ನಮ್ಮ ಸಾಮಾನ್ಯ ಜನ ಏನು ನೀರು ಕೇಳ್ತಾರೆ ಅವ್ರಿಗೆ ಪರ್ಮನೆಂಟಾಗಿ ನೀರು ಸಿಗುತ್ತೆ, ಡೈಲಿ ಹೊಡೆಯೋದು. ಅವರು ಎಷ್ಟು ದುಡ್ಡಾದರೂ ಕೊಂಡ್ಕೊತಾರೆ. ಆದರೆ ನಮ್ಮ ಸಾಮಾನ್ಯ ಜನ ಬಡವರು ಇರ್ತಾರೆ, ಮಧ್ಯಮ ರೇಖೆ ಇಂಥ ಕೆಳಗೆ ಇರೋರು ಇರ್ತಾರೆ. ಅವರು 500 ರೂಪಾಯಿ ಕೊಡೋದಕ್ಕೂ ಕಷ್ಟ ಇರುತ್ತೆ. ಅವ್ರಿಗೆ ಈಗ ಸಡನ್ನಾಗಿ 800 ಕೊಡು, 1000 ಕೊಡು, ನಾಳೆ ಹಾಕ್ತೀನಿ, ನಾಳಿದ್ದು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಾಫಿಯಾನು ನಡೀತಾ ಇದೆ. ಮಾಫಿಯಾ ಅಂದರೆ ನಾನು ತಪ್ಪು ಅಂತ ಹೇಳಲ್ಲ, ಯಾಕಂದರೆ ಅವರೂ ಕರೆಂಟ್ ಬಿಲ್ ಕಟ್ತಾರೆ, ಟ್ಯಾಂಕರು ಡ್ರೈವರ್ ಇಡ್ತಾರೆ, ತಗೊಂಡೋಗಿ ನೀರು ಹಾಕಬೇಕು. ಅವರು ಯಾರಿಗೋ ಒಬ್ರಿಗೆ ದುಡ್ಡು ಕೊಡೋರ್ಗೆ ಹಾಕ್ತಾರೆ. ಈ ಸಮಸ್ಯೆ ಬಂದು ಹತ್ತತ್ರ 2 ತಿಂಗಳಾಗ್ತಾ ಇದೆ. ಇನ್ನು ಬೇಸಿಗೆನೇ ಮುಟ್ಟಿಲ್ಲ, ಈಗಲೇ ಶುರುವಾಗೋಯ್ತು. ಒಂದು ಟ್ಯಾಂಕರ್ ನೀರು ಡಿಮ್ಯಾಂಡು ಅವ್ರಿಗೂ ಇವಾಗ ಅದೇ ಒಂದು ಚಾನ್ಸು. ಒಂದು ಟ್ಯಾಂಕರ್ ನೀರು 1500ರಿಂದ ಹಿಡಿದು ಏನೋ ತುಂಬ ಪರಿಚಯ ಇದ್ದರೆ 1800ಗೆ ಬರ್ತಾ ಇದೆ. ಈಗ ನಾವು ಬಾಡಿಗೆ ಮನೆಯಲ್ಲಿರೋದು, ನಾವು ಬಾಡಿಗೆ ಕಟ್ಟೋದು ಬಿಟ್ಟು ಈಗ ನೀರಿಗೆ ಅರ್ಧ ಬಾಡಿಗೆ ಅಷ್ಟು ಮೇಲೆ ಹೋಗ್ತಾ ಇದೆ. ಇವಾಗ ನಾವು ಜೀವನ ಹೇಗೆ ಮಾಡೋದು? ನಾವು ಬೆಂಗಳೂರಲ್ಲಿ ಬಂದು ಬದುಕೋದೇ ಒಂದು ಕಷ್ಟ ಆಗಿದೆ. ಮಕ್ಕಳು ಮರಿ ನಾವು ಓದಿಸ್ಕೊಂಡು ನಾವು ದುಡ್ದಿದ್ದೆಲ್ಲ ಬರೀ ಬಾಡಿಗೆ ಒಂದು ಬಿಟ್ಟು ದೊಡ್ಡದು ಅನ್ಕೊ. ಇನ್ನು TV9 ವರದಿಯ ಬಳಿಕ ಎಚ್ಚೆತ್ತಂತ BBMP ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈಗ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ನೀಗಿಸುವುದಕ್ಕೆ ಪಾಲಿಕೆ ಒಂದಷ್ಟು ಸಜ್ಜಾಗ್ತಾ ಇದೆ. TV9 ಈ ಬಗ್ಗೆ ನಿರಂತರವಾಗಿ ಒಂದಷ್ಟು ವಿಚಾರಗಳನ್ನು ಫೋಕಸ್ ಮಾಡಿ ತಿಳಿಸ್ತಾ ಇತ್ತು. ಸೊ ಅದರಿಂದ ಈಗ ಎಚ್ಚೆತ್ತಿರುವಂತಹ BBMP 800 ಟ್ಯಾಂಕರ್ ಮೂಲಕ ಉಚಿತವಾಗಿ ನೀರು ಪೂರೈಕೆ ಮಾಡೋದಕ್ಕೆ ಈಗ ಪ್ಲಾನಿಂಗ್ ಮಾಡಲಾಗ್ತಿದೆ. BBMPಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಈ ಬಗ್ಗೆ ಮಾತನಾಡಿದ್ದಾರೆ. BBMP ವತಿಯಿಂದ ಈಗಾಗಲೇ 131 ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ಹೆಡ್ನಲ್ಲಿ ನಮ್ಮ ಮುಖ್ಯವಾಗಿ 5 ಹೊರಗಡೆ ಇರ್ತಕ್ಕಂಥ ಝೋನ್, ಅಂದರೆ ನಮಗೆ 8 ವಲಯಗಳಲ್ಲಿ ಈಸ್ಟ್ ವೆಸ್ಟ್ ಆ್ಯಂಡ್ ಸೌತ್ ಆ್ಯಂಡ್ ಕೋರ್ ವಲಯ ಏನಿದೆ ಅದನ್ನು ಹೊರತುಪಡಿಸಿ ಉಳಿದು ಕಡೆಗೆ 110 ಹಳ್ಳಿಗಳು ಸೇರಿ ನಾವು 131 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 58 ಕಡೆಗೆ ಸದ್ಯಕ್ಕೆ ಸಮಸ್ಯೆ ಉಂಟಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಹದೇವಪುರ ಮತ್ತು RR ನಗರದಲ್ಲಿ ಜಾಸ್ತಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಉಳಿದು ಕೂಡ ಹೇಗೆ ಸಮಸ್ಯೆಗಳನ್ನು ಉದ್ಭವ ಆಗ್ತಾ ಇರುತ್ತದೆ, ಆ ಪರಿಸ್ಥಿತಿಯನ್ನು ಬದಲಾವಣೆ ಆಗ್ತಾ ಇರುತ್ತದೆ. ಆ ಪ್ರಕಾರ ನಾವು ನಮ್ಮ ಪ್ಲಾನನ್ನು ಕೂಡ ಚೇಂಜ್ ಮಾಡ್ತಾ ಇರ್ತೇವೆ. ಸದ್ಯಕ್ಕೆ ಇರ್ತಕ್ಕಂಥ ನಮ್ಮ ಮಾಹಿತಿ ಪ್ರಕಾರ ಮಹದೇವಪುರ 16 ಕಡೆಗೆ, RR ನಗರದಲ್ಲಿ 25 ಕಡೆಗೆ, ಬೊಮ್ಮನಹಳ್ಳಿಯಲ್ಲಿ 5 ಕಡೆಗೆ, ಯಲಹಂಕ ಮತ್ತು ದಾಸರಹಳ್ಳಿಯಲ್ಲಿ 3 ಕಡೆಗೆ ಜಾಸ್ತಿ ತೊಂದರೆ ಉಂಟಾಗಿದೆ. ಅದು ವಾಟರ್ ಟ್ಯಾಂಕರ್ ಆಗಲಿ, RR ನಗರ 25, ಅದರಲ್ಲಿ ಯಶವಂತಪುರ ಕ್ಷೇತ್ರ 15, 10 RR ನಗರ ಕ್ಷೇತ್ರ. ಇದು ಜಾಗ ಹಳ್ಳಿಗಳ ಲೆಕ್ಕ ಹೇಳ್ತಾ ಇಲ್ಲ, 210 ಹಳ್ಳಿಗಳು ಸೇರಿ ಏನು ಹೇಳ್ತಾ ಇದ್ದೀವಿ, ಈ ಒಂದು ಜಾಗ ಗುರುತಿಸಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ. ಆ ಪ್ರಕಾರ ನಾವು ಹೇಳ್ತಾ ಇದ್ದೇವೆ. 10 ಕೋಟಿ ರೂಪಾಯಿ ಅಲೌ ಮಾಡಿದ್ದಾರೆ. ಅದರಲ್ಲಿ ಬೋರ್ವೆಲ್ ಕೊರೆಯಲಿಕ್ಕೆ ಇದ್ದರೆ, ಕೋರ್ ಏರಿಯಾ ಇದ್ದರೂ ಸಹ BWSSB ಅವರು ಕೊರೆತಾರೆ. ಅದಕ್ಕೆ ದುಡ್ಡು ನಮ್ಮ ಕಡೆಯಿಂದ ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ. ಹೀಗಾಗಿ ಈ ಎಲ್ಲ ಕೋರ್ ಏರಿಯಾದಲ್ಲಿ ಇದುವರೆಗೂ ನಾವು ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದು, ಇವತ್ತಿನ ಮೀಟಿಂಗ್ನಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ
ಲೋಕಲ್ ಮಟ್ಟದಲ್ಲಿ ಏನು ಬಂದರೆ DCM ಅವರ ಡಿಸ್ಕ್ರಿಷನರಿ ಗ್ರಾಂಟ್ನಲ್ಲಿ ಪ್ರತಿ ಕ್ಷೇತ್ರಕ್ಕೆ 10 ಕೋಟಿ ಏನು ಅಲಾಟ್ ಆಗಿದೆ, ಅದರಲ್ಲಿ BBMP ಕಡೆಯಿಂದ ಹಣ ಟ್ರಾನ್ಸ್ಫರ್ ಆಗಿ BWSSBಗೆ ಹೋಗ್ತದೆ, ಅವರು ಮಾಡ್ತಾರೆ. ಸುಮಾರು ಬೇಡಿಕೆ ಏನು ಬಂದಿದೆ, ಅವರು ರೇಟ್ನಲ್ಲಿ ಏರಿಕೆ ಆಗಿದೆ ಅಂತ. ಆ ದಿಕ್ಕಿನಲ್ಲಿ ಏನಾಯಿತು ಅಂದರೆ ನಮ್ಮ BWSSB ಅವರು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಜಿಲ್ಲಾಧಿಕಾರಿ ಕಡೆಯಿಂದ ರಿಕ್ವಿಸಿಷನ್ ಮಾಡ್ಲಿಕ್ಕೆ ಪವರ್ ಇದೆ, ಕಮಾಂಡಿಯರ್ ಮಾಡ್ಲಿಕ್ಕೆ ಪವರ್ ಇದೆ. ಐದರ್ ಅದರ ಪ್ರಕಾರ ಮಾಡ್ತಾರೆ ಅಥವಾ ಟೆಂಡರ್ ಮುಖಾಂತರ ಮಾಡ್ತಾರೆ. ಅವರು 200 ಟ್ಯಾಂಕರ್ಸು 200 ಟ್ಯಾಂಕರ್ಸು ಅವರು ಈಗ ಪಡಿತಾರೆ. ಆ 200 ಟ್ಯಾಂಕರ್ಸ್ಗೆ ಸಪೋಸ್ ಯಾರು ಆಪರೇಟರ್ ಹತ್ರ 3-4 ಇರುತ್ತೆ, ಅಲ್ಲಿಂದ ಒಂದೆರಡು ತಗೊಳ್ಬೋದು. ಯಾಕಂದರೆ ಅವ್ರದ್ದು ಕೂಡ ವ್ಯಾಪಾರ ಇರುತ್ತೆ, ಅದು ಎಲ್ಲ ಎಫೆಕ್ಟ್ ಆಗಬಾರ್ದು ಅಂತ ದೃಷ್ಟಿಯಿಂದ ಅವ್ರನ್ನ ತಗೊಳ್ಬೋದು. ಅವರು ಜಾಸ್ತಿ ಬೇಕಾದರೆ ಟ್ರಿಪ್ ಮಾಡ್ಕೊಳ್ಳಿ. ಇನ್ನು ನೀರಿನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕ್ರಮ ಕೈಗೊಂಡಿದ್ದೇವೆ, ನೀರಿನ ಬವಣೆ ತಣಿಸೋದಕ್ಕೆ ಎಲ್ಲಾ ರೀತಿಯ ಕ್ರಮ ಆಗಿದೆ ಅಂತ BWSSBಯ ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಹೇಳಿದ್ದಾರೆ. ನಾವು ಖಾಸಗಿ ಟ್ಯಾಂಕರ್ನ ಬಳಸ್ಕೊಳ್ತೇವೆ, ಅವಶ್ಯಕತೆ ಇರುವ ಕಡೆ ಬೋರ್ವೆಲ್ ಅನ್ನು ಕೂಡ ಕೊರೆಸ್ತೇವೆ ಅಂತ ಹೇಳಿದರು. ಈ ಅಭಾವವನ್ನು ನೀಗಿಸಲು ನಾವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಮುಖ್ಯವಾಗಿ ಎಲ್ಲೆಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದೆ ಅದನ್ನು ತಾಂತ್ರಿಕವಾಗಿ ಜಿಯಾಲಜಿಸ್ಟ್ ಕಡೆಯಿಂದ ಪರಿಶೀಲನೆ ಮಾಡಿಕೊಂಡು ರೀಬೋರ್ ಮಾಡಿದರೆ ಇನ್ನೂ ಆಳ ಹೋದರೆ ನೀರು ಸಿಗುತ್ತೆ ಅಂತ ನಾವು ಪರಿಶೀಲನೆ ಮಾಡ್ತೀವಿ. ಅಕಸ್ಮಾತ್ ತಾಂತ್ರಿಕ ನಿಪುಣರುಗಳು ನಮಗೆ ಮಾಡಬಹುದಂತ ಸೂಚನೆ ಕೊಟ್ಟರೆ ಅದರ ಮೇಲೆ ಹೆಚ್ಚುವರಿಯಾಗಿ ಆಳವನ್ನು ಹೋಗೋಕ್ಕೆ ಕೂಡ ನಮಗೆ ಕ್ರಮವನ್ನು ತೆಗೆದುಕೊಳ್ತೀವಿ. ಎರಡನೇದಾಗಿ ಎಲ್ಲಿ ಬೋರ್ವೆಲ್ ಹೊಸದಾಗಿ ಕೊರೆದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತ ತಾಂತ್ರಿಕ ನಿಪುಣತೆಯಿಂದ ವರದಿ ಬಂದರೆ ಅಲ್ಲಿ ಕೂಡ ಹೆಚ್ಚುವರಿಯಾಗಿ ಬೋರ್ವೆಲ್ ಕೊರೆಯುತ್ತೀವಿ. ಎಲ್ಲಿ ಎರಡೂ ಸಾಧ್ಯ ಇಲ್ಲ ಅಂತ ಬಂದಾಗ ಅಲ್ಲಿ ಅನಿವಾರ್ಯವಾಗಿ ನಮ್ಮ BWSSB ನೀರನ್ನು ನಾವು ಜನರಿಗೆ, ಬಡವರಿಗೆ, ಮಾಧ್ಯಮ ವರ್ಗದವರಿಗೆ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡೋಕ್ಕೆ ಕೂಡ ಕ್ರಮ. ಕುಡಿಯುವ ನೀರು ಅಲ್ಲದೆ ಏನು ಉಪಯೋಗಕ್ಕೆ ಬೇಕಾಗುತ್ತೆ, ಅದು ಗಾರ್ಡನ್ಗೆ ಬಳಸೋದಾಗಲಿ, ಕಾರ್ ತುಳಿಯೋದಕ್ಕಾಗಲಿ, ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿಗಾಗಲಿ, ಕಮರ್ಷಿಯಲ್ ಕ್ಲೀನಿಂಗ್ಗಾಗಲಿ ಯೂಸ್ ಮಾಡೋದಕ್ಕೆ, ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಆ ಥರ ಮನವಿ ಮಾಡಿದಾಗ ಅವರಿಗೆ ಉಚಿತವಾಗಿ ನಾವು ಮರುಬಳಕೆ ಮಾಡೋದು ನೀರನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ.